Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾನು ಈ ಒಂದು 2025 ಒಳಗ ನನ್ನೂ ಏನೇನ್ ರೆಸೊಲ್ಯೂಷನ್ಸ್ ಅದಾವು, ಏನೇನ್ ಚೇಂಜಸ್ ನನ್ನೊಳಗ್ ಮಾಡ್ಕೋಬೇಕು ಅನ್ಕೊಂಡೆ ಅನ್ನೋ ಒಂದು ಲಿಸ್ಟ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕಂತೇಳಿ ಅನ್ಕೊಂಡೆ ಈ ಒಂದು ವಿಡಿಯೋ ಮಾಡ್ಲಿಕ್ಕತ್ತೇನಿ. ಸೊ ಇನ್ನವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಪ್ರತಿದಿನ ಎಲ್ಲಾರ ಲೈಫ್ ಖುಷಿನ ಇರಂಗಿಲ್ಲ, ಏರಿಳಿತಗಳು ನೋವು ಇವೆಲ್ಲ ಪ್ರತಿಯೊಬ್ಬರ ಲೈಫ್ ಒಳಗೂ ಇರ್ತಾವು. ಅದೇ ತರ 2025 ಡೇ 1 ಇಂದ ನನ್ನ ಈ ಒಂದು ವರ್ಷ ಬೆಸ್ಟ್ ಆಗಂತೂ ಸ್ಟಾರ್ಟ್ ಆಗ್ಲಿಲ್ಲ. ಹೆವಿ ಒಂದು ಹರ್ಟ್ ಆಗಿರ್ಬೋದು, ಅಳೋದಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡ್ ಗಳಿಂದ ಈ ಒಂದು ಡೇ 1 ಅಂದ ಸ್ಟಾರ್ಟ್ ಆಯ್ತು. ಎಸ್, ನಾನು 31st ಗೆ ನನ್ನ ಕಸಿನ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಮಸ್ತ್ ಅಂದ್ರೆ ಟೈಮ್ ಪಾಸ್ ಮಾಡಿದ್ವಿ. ಲೈಕ್ ಕೇಕ್ ಕಟ್ ಮಾಡೋದು ಈ ತರ ಮಸ್ತ್ ಟೈಮ್ ಸ್ಪೆಂಡ್ ಆಗಿತ್ತು. ಬಟ್ ವೆರಿ ನೆಕ್ಸ್ಟ್ ಡೇ ಏನ್ ನ್ಯೂ ಇಯರ್ ಫಸ್ಟ್ ಡೇ ಇರ್ತಿರ್ಲ ಅವತ್ತನ ಕೆಲವಷ್ಟು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಗಳಿಂದ ಬಹಳನ ನೋವಾಯ್ತು. ಆಕ್ಚುಲಿ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ಒಂದಷ್ಟು ಆಗ್ತಾವು ನಮ್ಮ ಮನೆಯೊಳಗು ಅಂತ ಹೇಳಿ. ಒಂದಷ್ಟು ಮನ್ಸಿಗೆ ಇಷ್ಟ ಹತ್ತಿತ್ತಲ್ಲ, ಮೇ ಬಿ ಲೈಫ್ ಟೈಮ್ ಒಳಗ ಅದು ಹೋಗಂಗೆ ಇಲ್ಲ ಅನಿಸ್ತದ ಮನ್ಸಿಂದ. ಅಷ್ಟು ಒಂದಷ್ಟು ನೋವುಗಳಿಂದ ಈ ಒಂದು ವರ್ಷ ಸ್ಟಾರ್ಟ್ ಆತ್ ನಂದ. ಓಕೆ, ಹೆಂಗೋ ಒಂದ್ 4 days ಅದ್ರೊಳಗನ ಹೋಯ್ತು. ಆಮೇಲೆ ನೆಕ್ಸ್ಟ್ ಒಂದ್ 4 days ಒಳಗೆ ಬರೀ ಹೆಲ್ತ್ ಇಶ್ಯೂಗಳ, ಮಮ್ಮಿಗೂ ಹೆಲ್ತ್ ಅಪ್ಸೆಟ್ ಆಯ್ತು, ನನ್ನ ಪಾಪುಗ ಆರ್ಯ ಅವ್ರಿಗೆ ಈ ತರ ಎಲ್ಲಾರ್ಗುನ ಹೆಲ್ತ್ ಅನ್ನು ಪ್ರಾಬ್ಲಮ್ ಮಾಡಿತ್ತು. ಸೊ ಹಿಂಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಾಕನು ಆಗಿಲ್ಲ. ಸೊ ನಾ ಅನ್ಕೊಂಡಿದ್ದೇನಂತಂದ್ರ ಈ ವರ್ಷನ ರೆಸೊಲ್ಯೂಷನ್ಸ್ ನ ಮಾಡ್ಕೊಳಂಗೇನೆ ಇಲ್ಲ. ಪ್ರತಿ ಸಲ ತರ ನನ್ಗೆ ಯಾಕೋ ಈ ಸಲ ಸ್ವಲ್ಪ ಬಹಳ ಬೇಜಾರಾಗಿದ್ರಿಂದ ಮಾಡ್ಕೊಂಡಿರ್ಲಿಲ್ಲ ನಾನು ರೆಸೊಲ್ಯೂಷನ್ಸ್. ಇಲ್ಲ ನಾ ಈ ಸಲ ಏನು ಪ್ಲಾನ್ ಮಾಡಂಗಿಲ್ಲ, ಹೆಂಗ್ ಬರ್ತೈತೆ ಹಂಗ ಹೋಗೋನು ಈ ತರ ಅನ್ಕೊಂಡಿದ್ದೆ. ಬಟ್ ಯಾವಾಗ ಬಹಳಷ್ಟು ಸ್ಟ್ರೆಸ್ ನೋವ ಆಗಾಕತ್ತಿತ್ಲ. ಬಟ್ ಅವಾಗ ಅನ್ಸಿದ್ದೇನಂದ್ರ ಎಸ್, ಒಂದು ಲೈಫ್ ಒಳಗ್ ಡಿಸಿಪ್ಲಿನ್ ಬೇಕನ್ನ, ಒಂದಷ್ಟು ಚೇಂಜಸ್ ಅನ್ನು ಬೇಕು. ಯಾಕಂದ್ರ ಒಂದು ಪ್ರಾಬ್ಲಮ್ ಮನಿ ಒಳಗ್ ಆಗಿರ್ಬೋದು, ಎಲ್ಲೋ ಕ್ರಿಯೇಟ್ ಆಗತ್ತೈತಂದ್ರ ಎವ್ರಿ ಟೈಮ್ ನಾವ ಕರೆಕ್ಟ್ ಇರಂಗಿಲ್ಲ, ಅಥವಾ ಎವ್ರಿ ಟೈಮ್ ಮುಂದಿನವ್ರನ್ನ ರಾಂಗ್ ಅನ್ನು ಇರಂಗಿಲ್ಲ. ಸೊ ಹಾಗೆ ಕೆಲವೊಮ್ಮೆ ನಾವು ಚೇಂಜ್ ಆಗೋ ಅವಶ್ಯಕತೆನೂ ಇರ್ತೈತಿ. ಸೊ ಕಾರಣಾಂತರಗಳಿಂದ ಪ್ರತಿ ವರ್ಷ ನಮ್ಮ ಒಳಗ ನಮ್ಮ ಒಂದು ವ್ಯಕ್ತಿತ್ವದೊಳಗ ನಾವು ಚೇಂಜಸ್ ಮಾಡ್ಕೊಂತ ಹೋದ್ರನ ನಮ್ಮ ಒಂದು ವ್ಯಕ್ತಿತ್ವ ಉತ್ತಮವಾಗಿ ಇಂಪ್ರೂವ್ ಆಗ್ತಾ ಹೋಗ್ತದ. ಹೊರತು ಚೇಂಜಸ್ ನಾವು ಮಾಡ್ಕೊಳ್ಳಿಲ್ಲ, ನಾವು ಟ್ರೈ ಮಾಡ್ಲಿಲ್ಲ ಅಂತಂದಾಗ ನಾವು ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ನಮ್ಮ ವ್ಯಕ್ತಿತ್ವ ಎಷ್ಟು ಇಂಪ್ರೂವ್ ಆಗ್ತೈತಲ್ಲ ಅಷ್ಟು ನಮಗ ಶಾಂತಿ ಇರ್ತದ, ನೆಮ್ಮದಿ ಇರ್ತದ. ಅಂಡ್ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡೋ ಒಂದು ಉಡುಗೊರೆ ಅದನ್ನ ಆಗಿರ್ತೈತಿ. ಯಾರಿಗೆ ನಮ್ ಪಾಪು ಆಗಿರ್ಬೋದು, ಮನ್ಯಾಗ ಸುತ್ತಮುತ್ತ ಇರೋರೆಲ್ಲ ನಮ್ಮನ್ನ ನೋಡಿ ಮೋಟಿವೇಟ್ ಆಗ್ತಿರ್ತಾರೋ, ಒಬ್ಬರನ್ನ ನೋಡಿ ಒಬ್ಬರು ಕಲಿತಿರ್ತೇವಿ. ಸೊ ಒಬ್ಬರು ರಾಂಗ್ ಅದಾರಂದಾಗ ಎಷ್ಟೋ ಸಲ ನಾವು ಅವ್ರನ್ನ ಫಾಲೋ ಮಾಡೋ ಒಂದು ಚಾನ್ಸಸ್ ಇರ್ತದ. ಹಿಂಗಾಗಿ ನನ್ನ ವ್ಯಕ್ತಿತ್ವದೊಳಗ ಒಂದಷ್ಟು ಚೇಂಜಸ್ ಬೇಕಂತ ಅನಿಸಿತು. ಹಿಂಗಾಗಿ ರೆಸೊಲ್ಯೂಷನ್ಸ್ ನ ಮಾಡ್ಕೊಂಡೆ. ಅಂಡ್ ಈ ರೇಂಜಿಗೆ ನನಗೆ ಈ ಸಲ ಪೇನ್ ಆತ್ಲ. ಮೇ ಬಿ ಬಹಳ ವರ್ಸ್ಟ್ ಪೇನ್ ಆಯ್ತು. ಅಂಡ್ ರಿಕವರಿ ಮಾಡಕ್ ಆಗಂಗಿಲ್ಲ ಒಂದಷ್ಟು ನೋವ್ನ. ಯಾಕ ಆತು ಈ ರೇಂಜಿಗೆ ಅಂತಂದ್ರೆ ನಾ ಹೆವಿ ಎಮೋಷನಲ್ ಅದೇನಿ. ಫಸ್ಟ್ ಪಾಯಿಂಟ್ ಹೇಳೋದಂದ್ರೆ ಬಹಳ ಎಮೋಷನಲ್ ಅದೇನಿ. ಏನೋ ಒಂದು ಚಿಕ್ಕ ಫ್ಯಾಕ್ಟರ್ ಆದಾಗ ನನ್ಗೆ ಅದನ್ನ ತಡ್ಕೊಳಿಕ್ ಆಗಂಗಿಲ್ಲ, ಅಥವಾ ಅದು ಬಹಳ ಮನ್ಸೊಳಗ್ ಇರ್ತದ. ಸೊ ಅಂತ ಟೈಮ್ ಒಳಗ್ ದೊಡ್ಡ ಏನಾರ ಈ ತರ ಇಶ್ಯೂ ಆದಾಗ ಬಹಳ ನೋವು ಆಗ್ತದ. ಸೊ ಪ್ರಾಕ್ಟಿಕಲ್ ಆಗ್ಬೇಕು ನಾ ಅಂತ ಹೇಳಿ ನನ್ನ ಈ ವರ್ಷದ ರೆಸೊಲ್ಯೂಷನ್ ಒಳಗ ಫಸ್ಟ್ ನಾ ಅನ್ಕೊಂಡಿದ್ದಾನ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗ್ಬೇಕು. ಅಂಡ್ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಏನೈತಲ್ಲ ಜಸ್ಟ್ 1 day 2 day ಒಳಗ್ ಆಗಂಗಿಲ್ಲ, ಅದಕ್ಕೆ ಬಹಳಷ್ಟು ಎಫರ್ಟ್ ಹಾಕ್ಬೇಕಾಗ್ತದ. ಅಂಡ್ ಒಂದು ಒಳ್ಳೆ ಎಫರ್ಟ್ ಅದು. ಎಮೋಷನಲ್ ಆಗೋದ್ರಿಂದ ನಾವು ಬಹಳಷ್ಟು ಕಡೆ ಅನ್ಫೋಕಸ್ಡ್ ಆಗ್ತೇವಿ, ನಮ್ಮ ಗುರಿ ಕಡೆ ಅನ್ಫೋಕಸ್ಡ್ ಆಗ್ತೇವಿ. ಅಥವಾ ಬರೀ ದುಃಖದೊಳಗ್ ಇರೋದ್ರಿಂದ, ಸ್ಟ್ರೆಸ್ ಒಳಗ್ ಇರೋದ್ರಿಂದ ನಮ್ದು ಬಾಡಿ ಬಗ್ಗೆ ನಮ್ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಹೆಲ್ತ್ಗಳು ಬರ್ತಾವು. ಸೊ ಹಿಂಗಾಗಿ ಎಮೋಷನಲ್ ಇರೋದ್ರಿಂದ ತೊಂದರೆಗಳು ಜಾಸ್ತಿ ಅದಾವು. ಹೀಗಾಗಿ ಪ್ರಾಕ್ಟಿಕಲ್ ಅಟ್ಲೀಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅರು ನಾವು ಪ್ರಾಕ್ಟಿಕಲ್ ಆಗ್ತಾ ಹೋಗೋಣ ಅನ್ನೋದು ನನ್ನ ಫಸ್ಟ್ ಒಂದು ರೆಸೊಲ್ಯೂಷನ್ ಆಗಿತ್ತು. ಅಂಡ್ ಮನುಷ್ಯ ಅಂದ್ಮೇಲೆ ಈಗೋ ಅಂದ್ರೂ ಇರ್ತದ. ಯಾರೇ ಆಗಿರ್ಲಿ, ನಾನಾಗಿರ್ಲಿ, ನೀವಾಗಿರ್ಲಿ, ಈಗೋ ಅಂದ್ರೂ ಸ್ವಲ್ಪ ಪೋರ್ಷನ್ಸ್ ಆದ್ರೂ ಎಲ್ಲಾರ ಕಡೆ ಇದ್ದ ಇರ್ತದ. ಸೊ ನನ್ ಕಡೆ ಇರೋವಂತ ಏನಾರ ಈಗೋ ಇತ್ತಂದ್ರ ಅದನ್ನ ನಾನು ಆಲ್ಮೋಸ್ಟ್ ಕಡಿಮೆ ಮಾಡ್ಕೋಬೇಕಂತೇಳಿ ನಾ ಡಿಸೈಡ್ ಮಾಡೀನಿ. ಯಾಕಂದ್ರ ಸಂಬಂಧದೊಳಗ ನಾವ ಈಗೋ ವರ್ಕ್ ಆಗಂಗಿಲ್ಲ. ಅಂಡ್ ಒಂದಂತ್ರು ಸತ್ಯ, ನಾವು ಬಹಳ ದುಃಖದೊಳಗ ಅದೇವಿ, ಬಿದ್ದೇವಿ ಅಂದಾಗ ನಮ್ಮವ್ರನ್ನ ನಮಗ್ ಆಗ್ತಾರ ಹೊರತು ಬೇರೆ ಯಾರು ಅಲ್ಲ. ಸೊ ಈಗೋ ಒಳಗ ಅಥವಾ ಏನೋ ಒಂದು ಸ್ಟೇಟಸ್ ಏನೋ ಅಂತ ಹೇಳಿ ಕಾಸ ನಾವು ನಮ್ಮವ್ರನ್ನ ಕಳ್ಕೋಬಾರ್ದು. ಹಿಂಗಾಗಿ
ಸಮ್ವೇರ್ ನಂದು ತಪ್ಪಿಲ್ಲ ಅಂದ್ರೂ ನಮ್ಮ ಒಂದಷ್ಟು ಸಂಬಂಧಗಳು ಉಳಿತಾವು ಅಂದಾಗ ಅಲ್ಲಿ ಈಗೋನ ಬಿಡ್ಬೇಕನ್ನೋದನ್ನ ಒಂದ್ ಪ್ರಾಕ್ಟೀಸ್ ನಾನು ಈ ವರ್ಷ ಮಾಡ್ಬೇಕಂತ ಹೇಳಿ ಅನ್ಕೊಂಡೇನಿ. ನಾ ಏನ್ ಒಂದಷ್ಟು ಹೇಳತ್ತೇನಿಲ್ಲ ಪಾಯಿಂಟ್ಸ್ ಅಷ್ಟು ಈಸಿ ಇಲ್ಲ, 1-2 ದಿನಕ್ಕಂತೂ ಇದು ಡೆಫಿನೆಟ್ಲಿ ಆಗಕ್ ಚಾನ್ಸ್ ಇಲ್ಲ. ಸೊ ಟೈಮ್ ತಗೊಂಡ ನನ್ನ ಒಳಗ ನನ್ನ ವ್ಯಕ್ತಿತ್ವದೊಳಗ ಚೇಂಜಸ್ ನ ಮಾಡ್ಕೊಳ್ಬೇಕಂತ ಹೇಳಿ ಡಿಸೈಡ್ ಮಾಡೇನಿ. ಇನ್ನ ಭಗವದ್ಗೀತೆನ ಪ್ರತಿದಿನ ಓದ್ಬೇಕು ಅನ್ಕೊಂಡೇನಿ. ಆಕ್ಚುಲಿ 2-3 ವರ್ಷದ ಹಿಂದನ ಭಗವದ್ಗೀತೆ ಪುಸ್ತಕನ ನಮ್ಮ ಅಣ್ಣನ ಕಡೆಯಿಂದ ತಗೊಂಡಿದ್ದೆ. ಬಟ್ 2-3 ಪೇಜ್ ಓದಿದ್ದಷ್ಟ ಹೆಂಗ್ ಇಟ್ಟೀನಿಲ್ಲ ಹಂಗ ಇಟ್ಟೀನಿ. ಅದನ್ನ ಟು ಬಿ ಹಾನೆಸ್ಟ್ ನಾವು ಓದಿರ್ಲಿಲ್ಲ. ಈ ಸಲ ಅನ್ಸಿದ್ದಷ್ಟ ಒಂದಷ್ಟು ಶ್ಲೋಕಗಳನ್ನ ನಾವ್ ಆಗಾಗ ಇನ್ಸ್ಟಾ ಒಳಗ ಅಲ್ಲೇ ಇಲ್ಲೇ ನೋಡಿದ ಮೇಲೆ ಅನ್ಸಿದ್ದೇನಂದ್ರ ನಮ್ಮ ಒಂದು ಧರ್ಮ ನಮ್ಮನ್ನ ಪ್ಯೂರಿಫೈ ಮಾಡ್ತೈತಿ ಅಂದಾಗ ಆ ಒಂದು ಒಳ್ಳೆಯ ಸಂದೇಶಗಳನ್ನ ನಾವು ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ. ಎಸ್ ಭಾಳ ಆಗಂಗಿಲ್ಲ, 10 ಪೇಜ್ ಆಗುದಿಲ್ಲ, 20 ಪೇಜ್ ಆಗುದಿಲ್ಲಲ್ಲ, ಜಸ್ಟ್ ಎವ್ರಿ ಡೇ ಒಂದು ರೂಟೀನ್ ಒಳಗ್ 1 ಪೇಜ್ ಆಗ್ಲಿ ಅದ. ಸೊ ಪ್ರತಿದಿನ ಅದನ್ನ ಓದಬೇಕನ್ನ ಅಂತ ಹೇಳಿ ಈ ಒಂದು ವರ್ಷದ ಒಂದು ಡಿಸೈಡ್ ನ ಮಾಡ್ಕೊಂಡೇನಿ. ಅಂಡ್ ಎಕ್ಸಸೈಸ್, ನೀವು ಡೇ 1 ಇಂದ ಏನಾರ ನನ್ ವಿಡಿಯೋ ನೋಡಾತಿದ್ರಿ ಅಂದ್ರೆ ನಿಮ್ಗೆ ನನ್ನ ಒಳಗಿನ ಒಂದ್ ಬದಲಾವಣೆ ಕಾಣಿಸ್ತೈತಿ. ಬಹಳಷ್ಟು ವೇಟ್ ಪುಟ್ ಆನ್ ಆಗೈತಿ. ಹಿಂಗಾಗಿ ಸೊ ಒಂದಷ್ಟು ವೇಟ್ ನ ಲಾಸ್ ಮಾಡ್ಬೇಕು, ಎಕ್ಸಸೈಸ್ ಆಗಿರ್ಬೋದು, ಯೋಗ ಇದನ್ನೆಲ್ಲ ಮಾಡ್ಬೇಕಂತೇಳಿ ಅನ್ಕೊಂಡೇನಿ. ಯಾಕಂದ್ರ ಯಾವಾಗ ನಮ್ಮ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಂಗಿಲ್ಲ, ಎಕ್ಸಸೈಸ್ ಮಾಡಂಗಿಲ್ಲಲ್ಲ, ವೇಟ್ ಗೇನ್ ಏನು ಆಗ್ತದ, ಅದ್ರ ಜೊತೆ ಬಹಳಷ್ಟು ಹೆಲ್ತ್ ಇಶ್ಯೂಸ್ಗಳು ಬರ್ತಾವು. ಅಂಡ್ ನಾವು ಎಕ್ಸಸೈಸ್ ಮಾಡಿದಷ್ಟು ನಾವು ಆಕ್ಟಿವ್ ಆಗಿರ್ತೇವಿ, ಇನ್ನೂ ಹೆಚ್ಚು ಕೆಲಸಗಳನ್ನ ನಾವು ಮಾಡ್ತೇವಿ, ಲೇಸಿನೆಸ್ ಇದರಿಂದ ಹೋಗ್ತದ. ಹಿಂಗಾಗಿ ಒಂದು ಅರ್ಧ ಗಂಟೆಯಿಂದ 40 ಮಿನಿಟ್ಸ್ ಮಿನಿಮಮ್ ಆದ್ರೂ ಎಕ್ಸಸೈಸ್ ನ ಮಾಡ್ಬೇಕಂತ ಅನ್ಕೊಂಡೇನಿ. ದೆನ್ ಎಸ್, ಈ ಸಲ ನನ್ಗೋಸ್ಕರ ಸ್ವತಃ ನನ್ನ ಮೇಲೆ ಟೈಮ್ ನ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡೇನಿ. ಅಂಡ್ ಈ ಸಲ ಅದು ಬಹಳ ಕಷ್ಟನೂ ಅದ. ಯಾಕಂದ್ರೆ ಲಾಸ್ಟ್ 1 ಇಯರ್ ನಾನು ಪಾಪುನ್ನ ನಮ್ಮ ಮಮ್ಮಿ ಕಡೆ ಬಿಟ್ಟಿದ್ದೆ, ಬೆಳಗಾವಿ ಒಳಗ್ ಬಿಟ್ಟಿದ್ನಿ. ಬಟ್ ಈ ಸಲ ಈ ವರ್ಷ ಅವನು ಸ್ಕೂಲ್ಗೆ ಇಲ್ಲೇ ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡೇವಿ. ಸೊ ಅವ್ನ್ ಸ್ಟಡೀಸ್ ಆಗಿರ್ಬೋದು, ಅವ್ನ್ ಸ್ಕೂಲ್ಗೆ ಕರ್ಕೊಂಡ್ ಬಾ, ಅವನ ಜೊತೆ ಟೈಮ್ ಹಾಕೋದ್ರ ಜೊತೆ ಸ್ಟಡೀಸ್ ಆಗಿರ್ಬೋದು, ವಿಡಿಯೋಸ್, ಸೊ ಇದು ಮನಿ ಕೆಲ್ಸ, ಇದೆಲ್ಲ ಬಹಳನ ಒಂದು ಚಾಲೆಂಜಿಂಗ್ ಅನ್ನ ಐತಿ. ಎಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಅದ. ಡೇ ಒಳಗ್ ಟೈಮನ್ನ ಸಿಗಂಗಿಲ್ಲ, ಅಷ್ಟೊಂದ್ ಬ್ಯುಸಿ ಲೈಫ್ ಆಗ್ತದ. ಸೊ ಬಟ್ ಸ್ಟಿಲ್ ನನ್ಗೋಸ್ಕರ ಒಂದ್ ಅರ್ಧ ಗಂಟೆ ಅಥವಾ 1 ಅವರ್ ನಾನ್ ನನ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ, ನನ್ ಬಗ್ಗೆ ಏನೇನ್ ಚೇಂಜಸ್ ಬೇಕಂತ ಆಗಿರ್ಬೋದು, ಈ ತರ ಪ್ರತಿದಿನ ನನ್ಗೋಸ್ಕರ ಟೈಮ್ ನ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡೇನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಹಳ ಮೋಟಿವೇಶನ್ ಮತ್ತ ಬಹಳ ಒಂದು ಸಪೋರ್ಟ್ ನಿಮ್ಮೆಲ್ಲರಿಂದ ಸಿಕ್ಕೈತಿ. ಬಹಳಷ್ಟು ಜನ ನೀವು ಕ್ಲಾಸಸ್ ನ ಒಂದಷ್ಟು ಜನ ಕರೆಂಟ್ ಅಫೇರ್ಸ್ ಮಾಡಂತೀರಿ, ಹಿಸ್ಟ್ರಿ ಮಾಡಂತ ಹೇಳ್ತೀರಿ, ಅಥವಾ ಒಂದಷ್ಟು ಎನ್ವೈರನ್ಮೆಂಟ್ ರಿಲೇಟೆಡ್ ಒಂದಷ್ಟು ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ರಿ ಅಂತ ಹೇಳಿ ಕಮೆಂಟ್ಸ್ ಬರ್ತಿರ್ತಾವು. ಸೊ ಈ ವರ್ಷ ನನ್ನ ಯೂಟ್ಯೂಬ್ ಚಾನಲ್ ಒಳಗ ನಾನು ಹೊಸದಾಗಿ ಏನಾರ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡೇನಿ. ಆಕ್ಚುಲಿ ಇಷ್ಟೊಳಗಾಗನ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಬಟ್ ಇದೇ ತರ ಹೆಲ್ತ್ ಇಶ್ಯೂ ಅದು ಇದು ಈ ಕಾರಣಾಂತರಗಳಿಂದ ಇನ್ನೂ ನನ್ಗೆ ಸ್ಟಾರ್ಟ್ ಮಾಡಕ್ ಆಗಿಲ್ಲ. ಸೊ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಯಾವ್ದಾರ 1-2 ಟಾಪಿಕ್ ಮೇಲೆ ಈ ಒಂದು ವರ್ಷದೊಳಗ ನಾನು ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೇನೆ. ಜೊತೆಗೆ ಅದರ ಏನ್ ಒಂದು ನೋಟ್ಸ್ಗಳು ಇರ್ತಾವಲ್ಲ, ಆ ನೋಟ್ಸ್ ನ ನನ್ನ PDF ಒಂದು ಮಾಡಿ ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕೋದ್ರ ಮೂಲಕ ನಿಮ್ಮ ಎಲ್ಲರ ಪ್ರಿಪ್ರೇಷನ್ಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಒಂದು ಸಹಾಯನ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡೇನಿ. NCERT ನೋಟ್ಸ್ ಅನ್ನು ನೀವು ಬಹಳ ಜನ ಕೇಳ್ತಿರ್ತೀರಿ. NCERT's ನೋಟ್ಸ್ ಆಗಿರ್ಬೋದು ಅಂಡ್ ಇಂಗ್ಲಿಷ್ ಮೀಡಿಯಂ ಒಳಗೆ ಇರೋದನ್ನ ಕನ್ನಡ ಒಳಗ ಟ್ರಾನ್ಸ್ಲೇಟ್ ಮಾಡ್ಕೊಂಡ ಆ ಒಂದಷ್ಟು ನೋಟ್ಸ್ ಗಳನ್ನ ಎಲ್ಲಾನು ನಾನು ಟೆಲಿಗ್ರಾಮ್ ಚಾನಲ್ ಒಳಗ ಅಪ್ಲೋಡ್ ಮಾಡ್ತೇನೆ. ಬಟ್ ಫ್ಯಾಕ್ಟ್ ಏನಂದ್ರೆ ಇದಕ್ಕೆಲ್ಲ ನಿಮ್ಮಿಂದ ಹ್ಯೂಜ್ ಸಪೋರ್ಟ್ ಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಜೊತೆ ಯಾರ್ಯಾರು ಪ್ರಿಪೇರ್ ಆಗತ್ತಾರಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದರ ಮೂಲಕ ನಿಮ್ಮ ಒಂದು ಸಪೋರ್ಟ್ ಐತ್ಲಾ ನಂಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನನ್ ಕಡೆಯಿಂದ ಒಂದು ಎಫರ್ಟ್ ಹಾಕತೀನಿ ಅಂದಾಗ ನಿಮ್ ಕಡೆಯಿಂದ ಒಂದು ಚೂರ್ ಲಿಟಲ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದ್ದ ಇರ್ತಾವು. ಸೊ ಫೈನಲಿ ಹೇಳೋದಿಷ್ಟ, ನಿನ್ನ ಗುರಿಗೆ ನೀನು ಗುಲಾಮನಾಗು, ಬೇರೆಯವರ ಮೆಚ್ಚುಗೆಗಲ್ಲ. ಸೊ ನಿಮ್ಗೋಸ್ಕರ ನೀವ್ ಏನಾರ ಮಾಡ್ತೇನೆ ಅಂತ ಡಿಸೈಡ್ ಮಾಡ್ಕೋರಿ, ಡೆಫಿನೆಟ್ಲಿ ಮಾಡ್ತೀರಿ. ಬ್ಯಾರೆದವ್ರನ್ನ ಮೆಚ್ಚಿಸ್ತೇನೆ ಅಂತ ಮಾಡಕ್ ಕೊಂಡ್ರ ಅದಕ್ಕೆ ಕೊನೆ ಅನ್ನೋದನ್ನ ಇಲ್ಲ, ಎಷ್ಟೊಂದು ಮೆಚ್ಚಿಸ್ತಾವ್ರ ನೀವು ಇನ್ನೊಬ್ಬರನ್ನ. ನಿಮಗೇನ್ ಬೇಕಾಗೈತಿ, ನಿಮಗ ಏನ್ ಇಂಪಾರ್ಟೆಂಟ್ ಐತಿ, ನಿಮ್ಮ ಫ್ಯಾಮಿಲಿಗೆ ಏನ್ ಇಂಪಾರ್ಟೆಂಟ್ ಐತಿ, ಅದ್ರ ಕಡೆ ಅಷ್ಟ ಫೋಕಸ್ ಇಟ್ಕೊಂಡ ಕಾಸ ಮುಂದೆ ನಡೀರಿ. ಸೊ
ಇದಿಷ್ಟು ನನ್ನ ಒಂದು ರೆಸಲ್ಯೂಷನ್ಸ್ ಆಗಿದ್ದು ಈ ವರ್ಷದ್ದು. ನೆಕ್ಸ್ಟ್ ನಾನು ಕ್ವಶನ್ ಆನ್ಸರ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ. ಬಹಳಷ್ಟು ಕ್ವಶನ್ಸ್ಗಳು ಪೆಂಡಿಂಗ್ ಅದಾವು, ಹಿಂಗಾಗಿ ಕ್ವಶನ್ ಆನ್ಸರ್ ವಿಡಿಯೋನು ಮಾಡಿರ್ತೀನಿ. ಇಲ್ಲ ಅಗೇನ್ ಡೌಟ್ಸ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ ಒಳಗಾರು ಮೆಸೇಜ್ ಮಾಡ್ರಿ, ಇಲ್ಲ ಯೂಟ್ಯೂಬ್ ಒಳಗಾದ್ರೂ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಒಳಗ ನೀವು ಕ್ವಶನ್ಸ್ ನ ಕೇಳ್ಬಹುದು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.